ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಚಿಕನ್ ಬಿರಿಯಾನಿಗೆ ಬೇಕಾಗುವ ಐಟಮ್ಗಳು: ಪಲಾವ್ ಎಲೆ 2, ಚಕ್ಕೆ ಲವಂಗ 4 ತೊಗೊಂಡಿದ್ದೀನಿ, ಚಕ್ಕೆ 1 ಪೀಸ್ ತೊಗೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ, ಕಲ್ಲು ಹೂವು 4 ತೊಗೊಂಡಿದ್ದೀನಿ, ಅರಿಶಿನ, ಅದಾದಮೇಲೆ 3 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಅರ್ಧ kg ಚಿಕನ್ಗೆ 3 ಈರುಳ್ಳಿ ಸಾಕು ಆಗುತ್ತೆ. ಮೆಣಸಿನಕಾಯಿ ನಾನು 5 ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ತೊಗೊಳ್ಳಿ. ನಾನಿಲ್ಲಿ ಅರ್ಧ kgಗೆ 5 ಮೆಣಸಿನಕಾಯಿ ತೊಗೊಂಡಿದ್ದೀನಿ. 4 ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಮಸಾಲೆ ತುಂಬ ಬೇಕು ಅಂದರೆ 5 ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಟೊಮೊಟೊ ಹಾಕ್ಕೋಬೇಡಿ, ಯಾಕಂದರೆ ಹುಳಿ ಆಗಿಬಿಡುತ್ತೆ. 1 kg ಚಿಕನ್ ಮಾಡ್ತೀನಿ ಅಂದರೆ ನೀವು 8 ಟೊಮೊಟೊ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಪುದೀನ ಇದ್ದರೆ ನೀವು ಪುದೀನೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ನಿಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ನಾನು ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರಿಶಿನ ಹಾಕಿ ಚಿಕನ್ನ ತೊಳೆದು ಇಟ್ಕೊಳ್ಳಿ, ಸ್ಮೆಲ್ ಬರಲ್ಲ ಜಾಸ್ತಿ. ಅದಕ್ಕೆ ನಾನು ಚಿಕನ್ ಬಿರಿಯಾನಿ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅರ್ಧ kg ಚಿಕನ್ಗೆ 1 ಪ್ಯಾಕೆಟು ಚಿಕನ್ ಮಸಾಲ ಪೌಡ್ರು ಸಾಕು, ಬಿರಿಯಾನಿ ಮಸಾಲ ಪೌಡ್ರು ಸಾಕು. ಸ್ವಲ್ಪ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ರೀತಿ ಮಾಡೋದ್ರಿಂದ ಚಿಕನ್ ಬಿರಿಯಾನಿ ಚಿಕನ್ನಿಗೆ ಮಸಾಲೆ ಚೆನ್ನಾಗಿ ಇಟ್ಕೊಂಡಿರುತ್ತೆ, ಅದರಿಂದ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ. ನಾನು ಇಲ್ಲಿ ಆಯಿಲು ಮತ್ತು ಅದ್ರ ಜೊತೆಗೆ 1 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಏಲಕ್ಕಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಕಲ್ಲು ಹೂವು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿವಾಗ ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ನಾನು ಚಕ್ಕೆನ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜೊತೆನೇ ನಾನು ಮಿಕ್ಸ್ ಮಾಡ್ಕೊಂಡು ರುಬ್ಕೊಬಿಟ್ಟಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ. ಅದಾದಮೇಲೆ 1 ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಗರಂ ಮಸಾಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನನಗಿಲ್ಲಿ ಸ್ವಲ್ಪ ಟೇಸ್ಟಿಗೆ ಅಂತ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಕಾದ ನಂತರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗೋ ಥರ ಹುರ್ಕೊಳ್ಳಿ. ಅದಾದಮೇಲೆ ನೀವು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂದರೆ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು. ಅದಾದ ನಂತರ ನಾನು ಮೆಣಸಿನ್ಕಾಯಿ ಹಾಕೋತೀನಿ. ಯೂಶ್ವಲಿ ನೀವು ಮೆಣಸಿನ್ಕಾಯಿನ ಫಸ್ಟೇ ಹಾಕೋಬೋದಿತ್ತು. ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಹುರಿದ ನಂತರ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಅಂತ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅವೆರಡು ಚೆನ್ನಾಗಿ ನೀವು ಹುರಿದು ಆದಮೇಲೆ ನೀವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊನ ನೀವು ಏಕೆ ಫ್ರೈ ಮಾಡಬೇಕು ಅಂದರೆ ತುಂಬ ಅದು ಚೆನ್ನಾಗಿ ಎಣ್ಣೆ ಮೇಲೆ ಬರೋ ಥರ ನೀವು ಚೆನ್ನಾಗಿ ಹುರ್ಕೋಬೇಕು. ಅದು ಹುರ್ಕೊಂಡಾದ ನಂತರ ನೀವು ನೋಡಿ ಈ ಥರ ಹೆಂಗೆ ಅಂದರೆ ಮೇಲೆ ಎಣ್ಣೆ ಕಾಣಿಸ್ಬೇಕು. ಅದು ಚೆನ್ನಾಗಿ ಹುರಿದಿದೆ ಅಂದರೆ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಆ ಥರ ಹುರ್ಕೊಂಡು ಆದಮೇಲೆ ನೀವು ಚಿಕನ್ ನಾವು ಕಲಸಿಟ್ಕೊಂಡಿರ್ತೀವಲ್ಲ, ಆ ಚಿಕನ್ನ ನೀವು ಇದಕ್ಕೆ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅಂದರೆ ನೀವು ಇದರಲ್ಲೇ ಚೆನ್ನಾಗಿ ಹುರ್ಕೊಂಡ್ರೆ ಬಿರಿಯಾನಿ ಟೇಸ್ಟಾಗಿ ಬರುತ್ತೆ. ಚಿಕನ್ನು ಬೆಂದಿರುತ್ತೆ. ನೀವು ಚಿಕನ್ನ ಬೇಯ್ದಲ್ಲೇ ಹಾಗೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿರಲ್ಲ. ನೀವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಮಸಾಲೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಫ್ಲೇವರು ಬರುತ್ತೆ. ನಾನು ಅದಕ್ಕೆ ಇವಾಗ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿನ ಇದ್ರ ಜೊತೆನೇ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಲೋಟ ಅಕ್ಕಿಗೆ ನೀವು 3 ಲೋಟ ನೀರು ಹಾಕ್ಕೊಳ್ಳಿ. ಯಾಕಂದರೆ ಟೊಮೊಟೊದು ಎಲ್ಲ ರಸ ಅದರೊಳಗೆ ಇರೋದು, ನೀರಿನಂಶ ಜಾಸ್ತಿ ಇರುತ್ತೆ. ಆದರೆ 1 ಲೋಟ ಇರುತ್ತೆ, ನೀವು ಅದಕ್ಕೆ 3 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುವಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಬಂದರೆ ಸಾಕು. ಜಾಸ್ತಿ 3 ವಿಷಲೆಲ್ಲ ಬೇಡ, ಯಾಕಂದರೆ ಚಿಕನ್ ಬೆಂದಿರುತ್ತೆ ಅಲ್ವಾ ಒಗ್ಗರಣೆಯಲ್ಲೇ. ಸೊ 2 ವಿಷಲ್ ಮಾಡಿಸಿ. ನೋಡಿ ಈ ಥರ ಆಗಿದೆ ಚಿಕನ್ನು, ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿ ಆಗಿದೆ ಮಾತ್ರ. ಈ ಥರ ನೀವು ಯಾರಿಗಾದರೂ ಸರ್ವ್ ಮಾಡಿದ್ರೆ ತುಂಬ ಖುಷಿ ಪಡ್ತಾರೆ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.